ಏನ್ ಜಾತಿ ಅವರೇ ತಂದಿರೋದು? ನನಗೆ ಶರ್ಟು ಬಿಟ್ಲಂಗೆ ಚಡ್ಡಿನಾ? ಎರಡು ಅಲ್ಲ, ಹಬಿನ್ ಕರೀರಿ ಆಮೇಲೆ ಹೇಳ್ತೀನಿ. ಪಾಂಡುರಂಗ ಗಂಡುಗಳಿಗೆ 1 ಸಲ, ಪಾಂಡುರಂಗ ಗಂಡುಗಳಿಗೆ 2 ಸಲ, ಪಾಂಡುರಂಗ ಗಂಡುಗಳಿಗೆ 3 ಸಲ. ಏನ್ ಮಾಡ್ದೆ ಬಾವ? ಏನ್ರ ಈ APMC ಯಾರ್ಡಲ್ಲಿ ಅರದ್ಮೇಲೆ ಕೂಗ್ತಾರಲ್ಲ ಹಂಗ ನನ್ನ ಹೆಸರನ್ನ ಹಿಂದೋಳ ಮುಂದೋಳ ರಗ ಹಾಕೊಂಡು ಕೂಗ್ತಾ ಇದ್ರಿ. ನಾನೆಲ್ಲ ಕೂಗಿದ್ದಿ ಪದ್ದು. ದೇಹ ಎರಡು, ಆತ್ಮ ಒಂದೇ. ಇದು ಆತ್ಮಲಿಂಗ, ಇದು ಲಸಿತ್ಮಲಿಂಗ. ಜಾಜಿ ಅವ್ರ ಏನೋ ಹೊಸದ್ ತಂದಿದ್ದಾರೆ, ನಿನಗ್ ತೋರ್ಸ್ಬೇಕಂತ. ಜಾತಿ ಸಂಪಲ್ತೀನಿ ಅವ್ರ, ನೀವ್ ಅದಕ್ಕಂದ್ರೆ ಯುಗಾದಿಗೆ ತಂದ್ಕೊಟ್ರಲ್ಲ ಆ ಚಡ್ಡಿ ಬಂದಿನ್ನೇ ನಾನು ಇನ್ನೂ ಬಳಕೆ ಮಾಡಿಲ್ಲ. ಮತ್ತೆ ಯಾಕ್ರೆ ತರದಕ್ಕೆ ಹೋದ್ರೆ? ಜಾಜಿ ಅವ್ರೆ ಹೋಗ್ರೆ, ನೀವ್ ಯಾವಾಗ ತಂದ್ರೆ ನನಗೆ ಬರೀ ಕೆಂಪ್ ಕಲರ್ ಚಡ್ಡಿನೇ ತಂದು ಕೊಡ್ತೀರಪ್ಪ. ಈ ಸಲ ಅದನ್ನೇ ತಂದ್ಬಿಟ್ರ? ಹಬಿ ತಂದಿರೋದು ನಿಮ್ಗಲ್ಲ, ನನಗೆ. ಬಾರಾಕ್ ಒಬಾಮ ಅವ್ರ ತಾತನ ತಿಥಿಗೆ ಅಂತ ಮಹಿಳಾ ಸಂಘದವ್ರು ಎಲ್ರಿಗೂ ಒಂದೊಂದು ಸೀರೆನ ಫ್ರೀಯಾಗಿ ಕಳ್ಸಿಕೊಟ್ರೆ. ಡೋಂಟ್ ಟಾಕ್ ರಬೇಶ್. ನಾನು ಆಲ್ರೆಡಿ ಜಾಯಿಂಟ್ ಅಕೌಂಟ್ ಇಂದ ಮನಿನ ಪೇ ಮಾಡಾಯ್ತು. ಹೌ ಮಚ್? ಜಸ್ಟ್ 50,000. ಊತ್ರ ಏನ ನಂಗೆ ಬಕ್ಕಂಬಿಡ್ತವೆ. ಹಬಿ, ನಾನ್ ಇಷ್ಟಪಟ್ಟು ತರಿಸಿರೋ ಸೀರೆನ ನೀವು ಇಷ್ಟಪಟ್ಟು ಡ್ರೈ ವಾಶ್ ಮಾಡಿಸ್ಕೊಂಡ್ ಬಂದ್ರೆ ಸೆಕೆಂಡ್ ಶೋ ಫಿಲ್ಮ್ ಕರ್ಕೊಂಡು ಹೋಗ್ತೀನಿ. ನಮಸ್ಕಾರ ಕಣ ಗೋವಿಂದಣ್ಣ. ನಮಸ್ಕಾರ. ಈ ಸೀರೆಗೆ ಅದೇನೋ ಡ್ರೈ ವಾಶ್ ಆಗ್ಬೇಕಂತ ನೋಡಪ್ಪ. ಅಲ್ಲ ನಾನು ಯಾರು ಅಂತ ಗೊತ್ತಾನೆ ನಿಂಗೆ? ನನ್ಗೇನ್ ಗೊತ್ತೋ? ಏನೋ ಗೋವಿಂದ ಹಿಂಗಂದ್ಬಿಟ್ಟೆ. ಗಂಡುಗಲಿ ಒಂದ್ಸತ ಕಟ್ಟ ಕಡೆ ಎತ್ತುಂಟು ಪಾಂಡ್ರಗ ಗಂಡುಗಲಿ. ಎಡಗೈ ಎತ್ತಿದ್ರು ವೀರ ಕೆಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ಅಷ್ಟು ಜೋರ ಕೈ ಎತ್ತೂರು. ಕೈ ಸೀರೆ ಹಿಡ್ಕೊಂಡ್ ಬಂದಿದ್ದೀರಿ? ಈ ಸೀರೆ ನಿಮ್ದೇನಾ? ಅಲ್ಲ ನನ್ನ ಹೆಂಡ್ತಿದು. ನಿಮ್ ಹೆಂಡ್ತಿದೇನಾ? ನನ್ನ ಹೆಂಡ್ತಿ ತರದೆ ಇನ್ನು ನಿನ್ನ ಹೆಂಡ್ತಿದ ಎತ್ಕೊಂಬರ್ಲಿ. ಕೋಪ ಮಾಡ್ಕೊಬಿಡಿ ಸರ್. ಸಾಮಾನ್ಯವಾಗಿ ಈ ಆಫೀಸಲ್ಲಿ ಕೆಲಸ ಮಾಡೋರು ಅವ್ರ ಬಾಸ್ ಹೆಂಡತಿ ಸೀರೆಗಳನ್ನ ತರ್ತಾರೆ, ಅದಕ್ಕೆ ಕೇಳಿದೆ ಅಷ್ಟೇ. ಏ ಗೋವಿಂದ, ಇದೇನೋ ಸ್ಪೆಷಲ್ ಫಾರಿನ್ ಸೀರೆ ಅಂತ ಕಣ. ಇದು ಸ್ವಲ್ಪ ಚೀಪ್ ರೇಟಲ್ಲಿ ನನಗೆ ಡ್ರೈ ವಾಶ್ ಮಾಡ್ಕೊಡ. ಸರ್ ನೀವೇನ್ ಯೋಚನೆ ಮಾಡ್ಬಿಡಿ ಸರ್, ನಾನು ಎಲ್ಲಾರ ತರ ಸೀಮೆಣ್ಣೆ ಹಾಕಿ ತೊಳೆಯಲ್ಲ, ಏರೋಪ್ಲೇನ್ ಪೆಟ್ರೋಲ್ ಹಾಕಿ ವಾಶ್ ಮಾಡೋದು. ಹಂಗಂತ ನೀನ್ ನನ್ನ ಹತ್ರ ಏರೋಪ್ಲೇನ್ ರೇಟ್ ಎಲ್ಲ ಹಾಕಂಗಿಲ್ಲಪ್ಪ. ಈ ಸೀರೆನೇ ಕೊಟ್ಟಿದ್ದೀನಿ ಅನ್ನೋದಕ್ಕೆ ನೀನ್ ಏನಾದ್ರೂ ಒಂದು ರಸೀದಿ ಇದ್ರು ಕೊಟ್ರಪ್ಪ. ರಸೀದಿ ಒಂದ್ಸರಿ ನಾನು ನೋಡಿದ್ರೆ ಸಾಕು ಸರ್, ಕಲರ್ ಡಿಸೈನ್ ಎಲ್ಲ ಹಂಗೆ ತಲೆ ಪ್ರಿಂಟ್ ಆಗ್ಬಿಡುತ್ತೆ. ಸರ್ ಕಣ ಡಿಲೀಟ್ ಆಗ್ಬಿಡೋದು. ನಿಮಗ್ ಸೀರೆ ವಾಪಸ್ ಕೊಡೋವರೆಗೂ ನಾನು ತಲೆ ಸ್ನಾನ ಮಾಡಕ್ಕಿಲ್ಲ. ನನ್ನ ಸೀರೆನ ನೀವು ಸೀರೆ ಉಟ್ಕೋತೀರಾ? ನನ್ನ ಸೀರೆ ಅಂದ್ರೆ ನನ್ನ ಹೆಂಡತಿ ಸೀರೆ. ಗೋವಿಂದಪ್ಪ, ನನ್ನ ಹೆಂಡತಿ ಸೀರೆ ಕೊಡು ಅಂದ್ರೆ ಯಾವ್ದೋ ವಿಧವೆ ಸೀರೆ ಕೊಟ್ಬಿಡ್ತೀಯಲ್ಲ. ನಿಮ್ ಸೀರೆನೇ ಅಣ್ಣ ಇದು? ಜಾಗದ ಮಕ್ಕ ಎರಡು ಬಿಟ್ಟ ಅಂದ್ರೆ ಇದೇ ಬಿಳಿ ಬೆಟ್ಟ ಮೈ ತುಂಬ ಉದ್ಕೊಂಡ್ ಮಲ್ಕೊಂಡ್ಬಿಡ್ಬೇಕು. ಅಲ್ಲ ಕಣಯ್ಯ, ಎಲ್ಲೋ ಡಿಸೈನು ನನ್ನ ತಲೆನೆಲ್ಲ ಪ್ರಿಂಟ್ ಆಗ್ಬಿಟ್ಟಿರುತ್ತೆ. ನೀವು ಹೋಗಿ ಸರ್ ಅಂದೆ, ಈಗ ನನಗೆ ಬಿಳಿ ಬೆಟ್ಟ ಕೊಡೋದಕ್ಕೆ ಬಂದಿದ್ಯಾ? ಸರ್ ನನ್ ಕತ್ತೆ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಸರ್, ಈ ಸೀರೆನೇ ಸರ್ ನೀವು ಕೊಟ್ಟಿದ್ದು. ಹಾಗಿದ್ರೆ ಈ ಸೀರೆನಲ್ಲಿ ಡಿಸೈನು ಕಲರ್ ಎಲ್ಲ ಎಲ್ಲೋಯ್ತು? ಸರ್ ನಿಮ್ ಸೀರೆಗೆ ಏರೋಪ್ಲೇನ್ ಪೆಟ್ರೋಲ್ ಹಾಕಿ ಉಬ್ಬೆಗೆ ಹಾಕ್ದೆ ಸರ್, 2 ಸೆಕೆಂಡು ಸರ್, ಡಿಸೈನು ಬಣ್ಣ ಎಲ್ಲ ಬಿಟ್ಕೊಂಡೋಯ್ತು. ನಕಲಿ ಬಣ್ಣ ಹೊಟ್ಟೋಯ್ತು, ಅಸಲಿ ಬಣ್ಣ ಉಳ್ಕೋತು. ಜಾಜಿ ಅವ್ರೆ, ನೀವು ಕೊಟ್ಟ ಸೀರೆನ ನಾವು ಈ ಬಕೆಟ್ಗೆ ಹಾಕಿ ನೀರ್ ತುಂಬಿಸಿ ಪ್ಲೇಟ್ ಮುಚ್ಚಿಬಿಟ್ವಿ. ಆಮೇಲೆ ಇವನು ಆಬ್ರಿಕಟ್ ಹಾಕ್ರ ಪ್ಲೇಟ್ ತೆಗಬೇಕ್ರ ಅಂತ ನಾನು ನಿಧಾನವಾಗಿ ಪ್ಲೇಟ್ ನ ತೆಗೆದೆ, ಬಕೆಟ್ ಒಳಗೆ ಕೈ ಹಾಕಿ ಆ ಸೀರೆನ ತೆಗೆದ್ ನೋಡ್ದೆ. ಯಾವ ಕಲರ್ ಹೇಳಿ? ರೆಡ್ ಅಲ್ಲ, ವೈಟ್. ರೆಡ್ ಕಲರ್ ಸೀರೆ ವೈಟ್. ಇನ್ನೊಂದು ಮ್ಯಾಜಿಕ್. ಯಾಕೆ ಧಿಕ್ಕಾರ ಆಗ್ತಿದ್ದೀರಾ? ಏನ್ರಿ ಇಂತ ಕಚ್ಚಡ ಸೀರೆನ ನಮ್ಗೆ ಕೊಡೋದು? ಓಡ್ಬೇಕು ಅಂತ ಕೇಳ್ತೀರಾ? ಅದು ಒಳ್ಳೆ ಸೀರೆ ಕೊಡೋ ಜ್ಞಾನ ಬೇಡವಾ? ಏನ್ರಿ ನಮಗ್ ಸೀರೆ ಕೊಡು ಅಂತ ನಿಮ್ಮನ್ ಕೇಳಿದ್ವಾ? ಇಂತ ಸೀರೆ ಉಟ್ಕೊಂಡು ನಮ್ ಗಂಡ ಇದ್ದಂಗೆ ಸಾಯಿಸ್ಬೇಕ? ಈ ಸೀರೆನ ನೀವೇ ಉಟ್ಕೊಳ್ಳಿ. ವಾಟ್ ಮೀಡಿಯರ್ ಗುಬ್ಬಿ, ಏನ್ರಿ ಇಷ್ಟೊಂದು ಬಿಳಿ ಸೀರೆಗಳು? ನಾನ್ ಈ ಸೀರೆಗಳನ್ನ ತಂದಾಗ ಚೆನ್ನಾಗೇ ಇತ್ತು. ನೀವ್ ಡೈ ಮಾಡ್ಕೊಂಡ್ ಬಂದ್ಮೇಲೆ ಹೀಗಾಗಿತ್ತು ನೋಡಿ. ಸೀರೆ ಇಸ್ಕೊಂಡು ಹೋದವರೆಲ್ಲ ಚೆನ್ನಾಗಿ ಬೈದು ಸೀರೆ ನನ್ ಮುಖದ ಮೇಲೆ ಎದ್ದು ಹೋದ್ರು. ನನ್ಗೆಷ್ಟು ಶೇಮ್ ಆಯ್ತು ಗೊತ್ತಾ? ಜಾಜಿ ಅವ್ರೆ, ಇಷ್ಟೊಂದು ಬಿಳಿ ಸೀರೆ ಇಟ್ಕೊಂಡು ಏನ್ ಮಾಡ್ತೀರಾ? ದಿನಾ ಹಬಿಗೆ ಉಡಿಸ್ತೀನಿ.